Welcome to Sri Vagdevi Tarot channel. Here is your future prediction with tarot card guidance. ಪರ್ಸನ್ ಹಿಡನ್ ಫೀಲಿಂಗ್ ಏನಿದೆ ಅವ್ರ ಮನಸ್ಸಲ್ಲಿ ಏನ್ ನೋಡ್ತಾ ಇದೆ ನೋಡೋಣ. ಟೂ ಹಾರ್ಟ್ಸ್ ಬಿಕಮ್ ಒನ್ ಅಂತ ಇದೆ. ಓ ಸಾರಿ ಫಾರ್ ದ ನಾಯ್ಸ್. ಟೂ ಹಾರ್ಟ್ಸ್ ಬಿಕಮ್ ಒನ್. ಸೊ ಎ ವಿನ್ ವಿನ್ ಔಟ್ಕಮ್ ಬರೋದ್ರಲ್ಲಿ ಇದೆ. ಜೊತೆಗೆ ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ಅಂತ ಇದೆ. ಸಾಕಷ್ಟು ನೆಗೆಟಿವಿಟಿ ಇದೆ ನಿಮ್ಮಿಬ್ಬರ ವಿಚಾರದಲ್ಲಿ, ಅದನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಮಿಸ್ ಯು ಡೇ ಅಂಡ್ ನೈಟ್ ಅಂತ ಹೇಳ್ತಿದ್ದಾರೆ. ಹಗಲು ರಾತ್ರಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಯು ಮೇಕ್ ಮೀ ವಾಂಟ್ ಟು ಡೂ ಬ್ಯಾಡ್ ಥಿಂಗ್ಸ್ ಅಂತ. ಸೊ ನಿಮ್ಗೋಸ್ಕರ ಅವ್ರೇನೋ ಕೆಟ್ಟ ಕೆಲಸ ಮಾಡ್ತಿದಾರೋ, ನಿಮ್ಮಿಂದ ಅವ್ರೇನೋ ಕೆಟ್ಟ ಕೆಲಸ ಮಾಡೋ ಹಾಗಾಯ್ತು, ಅಥವಾ ಅವ್ರದ್ದು ಡರ್ಟಿ ಮೈಂಡ್ ಇದೆಯೋ ಗೊತ್ತಿಲ್ಲ. ಸೊ ಆ ಥರ ಯೋಚನೆಯಲ್ಲಿ ಇದ್ದಾರೆ ಡೆಫಿನೆಟ್ಲಿ ಅಂತ ಹೇಳ್ತಿದ್ದಾರೆ. ಸೊ ಪ್ರಾಸ್ಪೆರಿಟಿ ಲೈಸ್ ಅಹೆಡ್ ಅಂತ ಇದೆ. ಸೊ ದುಡ್ಡು ಬರ್ತಾ ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಏನಾದ್ರು ಸಮಸ್ಯೆ ಇದ್ರೆ ಅದು ಸರಿ ಹೋಗುತ್ತೆ ಅಂತ ಇದೆ. ಜೊತೆಗೆ ಟೈಮ್ ಟು ಟೇಕ್ ಆಕ್ಷನ್ ಅಂತ ಇದೆ. ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೊ ನೋ ಒನ್ ಕ್ಯಾನ್ ರಿಪ್ಲೇಸ್ ಯು ಅಂತ ಇದೆ. ಸೊ ಯಾರು ನಿಮ್ಮನ್ನ ಕೇಳೋದಕ್ ಬರೋದಿಲ್ಲ ಕೆಲವು ವಿಚಾರಗಳನ್ನ ಅಂತ ಹೇಳ್ತಿದ್ದಾರೆ. ಜೊತೆಗೆ ಐ ಆಮ್ ಒಬೇಸ್ಡ್ ವಿತ್ ಯುವರ್ ಬಾಡಿ ಅಂಡ್ ಬಿ ದ ಸನ್ಶೈನ್ ಅಂತ ಇದೆ. ಯು ಆರ್ ವೆರಿ ಸ್ಪೆಷಲ್. ನೀವು ತುಂಬಾ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ. ಡ್ರೀಮರ್, ಅವರು ಕನ್ಸು ಕಾಣ್ತಿದ್ದಾರೆ ಅನ್ನುವಂಥದ್ದು ಇದೆ. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್ ಅಂತ. ನಿಮ್ಮ ಕನಸುಗಳ ಬಗ್ಗೆ ನಂಬಿಕೆ ಅನ್ನೋದನ್ನ ಇಟ್ಕೊಳ್ಳಿ, ಕನಸು ನನ್ಸಾಗತ್ತೆ ಅನ್ನುವಂಥದ್ದು ಇದೆ. ಪಾಸಿಟಿವ್ ಥಿಂಕಿಂಗ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಬಟ್ ಇಟ್ ವಾಸ್ ಓನ್ಲಿ ಥಿಂಗ್ ಟು ಡೂ ವಾಟ್ ಫೀಲ್ ರೈಟ್ ದಟ್ ಟೈಮ್. ಸೊ ಆ ಕ್ಷಣಕ್ಕೆ, ಆ ಟೈಮಿಗೆ ಏನ್ ಸರಿ ಅನ್ಸುತ್ತೋ, ಯಾವ ಭಾವನೆ ಬರುತ್ತೋ ಆ ಭಾವನೆ ರೀತಿ ಅವರು ಯೋಚನೆ ಮಾಡ್ತಾರೆ ನಿಮ್ ಬಗ್ಗೆ ಅನ್ನುವಂಥದ್ದು ಇದೆ. ಐ ಆಮ್ ಟಯರ್ಡ್, ಐ ಹ್ಯಾವ್ ಬಿನ್ ಫೈಟನ್ ಅಬೌಟ್ ಬ್ಯಾಟಲ್ ಬಟ್ ಐ ಕೆನಾಟ್ ವಿನ್ ಅಂತ ಇದೆ. ಸೊ ತುಂಬಾ ಫೈಟ್ ಮಾಡಿದ್ದಾರೆ ನಿಮ್ಗೋಸ್ಕರ, ಬಟ್ ಅವರಿಗೆ ಗೆಲ್ಲಕ್ಕೆ ಆಗಿಲ್ಲ ಅನ್ನುವಂಥದ್ದು ಇದೆ. ದೂರ ಇದ್ರೂ ಕೂಡ ಅವರು ನಿಮ್ ಬಗ್ಗೆನೆ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ತುಂಬಾ ವಿಚಾರಗಳು ನಿಮ್ಮ ನೆನಪನ್ನ ತರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ತುಂಬಾ ನೆನಪು ಮಾಡ್ಕೊಳ್ತಿದ್ದಾರೆ. ಸೊ ಜಸ್ಟ್ ಪ್ರಿಟೆಂಡ್ ಅಂಡ್ ಜಸ್ಟ್ ಗೋ ವಿತ್ ದ ಫೀಲ್ ಈಸಿ ಅಂಡ್ ಕಂಫರ್ಟಬಲ್. ಐ ಆಮ್ ನಾಟ್ ರೆಡಿ ಟು ಚೇಂಜ್ ಜಸ್ಟ್ ಎಟ್ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಹೆಂಗೆ ಆರಾಮ್ ಅನ್ಸುತ್ತೋ, ಹೇಗೆ ಕಂಫರ್ಟಬಲ್ ಫೀಲ್ ಆಗುತ್ತೋ, ಅವ್ರಿಗೆ ಏನ್ ಸರಿ ಅನ್ಸುತ್ತೋ ಅದ್ ಮಾಡ್ತಿದ್ದಾರೆ. ಅವರು ಬದಲಾಗೋದಕ್ಕೆ ರೆಡಿ ಇಲ್ಲ. ಐ ಡ್ರೀಮ್ ಆಫ್ ಯು ಮೈ ಲವ್ ಅಂತ ಹೇಳ್ತಿದ್ದಾರೆ. ನೀವು ಅವ್ರ ಬಗ್ಗೆ ಪ್ರೀತಿ ಕನ್ಸ್ ಕಾಣಿ, ನಿಮ್ ಬಗ್ಗೆ ಅವರು ಪ್ರೀತಿ ಕನ್ಸ್ ಕಾಣ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಐ ವಿಶ್ ಐ ಹ್ಯಾಂಡಲ್ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ ಇದೆ. ಸೊ ಬೇರೆ ರೀತಿಲಿ ಎಲ್ಲ ವಿಚಾರಗಳನ್ನು ಅವರು ನಿಭಾಯಿಸ್ಬೇಕಿತ್ತು ಅಂತ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಹೇಳ್ಬೇಕು ಅಂತ ಇದೆ. ಸೊ ದೇರ್ ಇಸ್ ಸೋ ಮಚ್ ಐ ವಾಂಟ್ ಟು ಸೇ ಟು ಯು ಅಂತ ಹೇಳ್ತಿದ್ದಾರೆ. ಐ ನೋ ಐ ಮೆಸ್ಡ್ ಅಪ್ ಎವ್ರಿಥಿಂಗ್. ಎಲ್ಲಾನು ನಾನು ಹಾಳು ಮಾಡಿದ್ದೀನಿ, ಯಾವುದು ಸರಿ ಹೋಗಲ್ಲ ಇವಾಗ ಅನ್ನುವಂಥದ್ದು ಇದೆ. ವಿ ವಿಲ್ ಕಮ್ ಬ್ಯಾಕ್ ಟುಗೆದರ್ ವೆನ್ ದ ಟೈಮ್ ಇಸ್ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಸರಿಯಾದ ಸಮಯ ಬಂದಾಗ ನಾವಿಬ್ರು ಮತ್ತೆ ಹೊಂದಾಗ್ತೀವಿ ಅನ್ನುವಂಥ ಭಾವನೆಯಲ್ಲಿ, ಭ್ರಮೆಯಲ್ಲಿ ಅವರು ಇದ್ದಾರೆ.
ಸೊ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವರ ಭಾವನೆಗಳು ಯಾವ ರೀತಿ ಇದೆ ಅಂತ ಅವರಿಗೇನೆ ಅರ್ಥ ಆಗೋದಿಲ್ಲ ಬಹಳಷ್ಟು ಸತಿ ಅಂತ ಇದೆ ಇಲ್ಲಿ. ನಿಮ್ಮಿಂದ ಅವರ ವಿಚಾರಗಳನ್ನೆಲ್ಲ ಮುಚ್ಚಿಡ್ಬೇಕು ಅಂತ ತುಂಬಾ ಸತಿ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಭಾವನೆನ ನಿಮ್ಮ ಹತ್ರ ಹಂಚ್ಕೊಂಬಾರ್ದು ಅಂತ, ಬಟ್ ಆಗ್ತಾ ಇಲ್ಲ. ಐ ಸಿ ಥಿಂಗ್ಸ್ ಡಿಫ್ರೆಂಟ್ಲಿ ನೌ ಅಂತ ಇದೆ. ಸೊ ಈಗ ಒಂದು ಬದಲಾವಣೆ ಬೇರೆ ರೀತಿಲಿ ಅರ್ಥ ಮಾಡ್ಕೊಂಡು ನೋಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಡು ಯು ಫೀಲ್ ಮೈ ಟಚ್ ಅಂಡ್ ಮಿಸ್ ಅಂತ ಹೇಳ್ತಿದ್ದಾರೆ. ಸೊ ಅವರ ಸ್ಪರ್ಶನ ಅಥವಾ ಅವ್ರ ಜೊತೆ ಇದ್ದಂಥ ಟೈಮನ್ನ ನೀವು ಮಿಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಐ ವಾಸ್ ಸೆಲ್ಫಿಶ್ ಅಂಡ್ ಇನ್ಮೆಚೂರ್ ಅಂಡ್ ಓನ್ಲಿ ಲುಕಿಂಗ್ ಔಟ್ ಫಾರ್ ಮೈ ಬೆಸ್ಟ್ ಇಂಟ್ರೆಸ್ಟ್ ಅಂತ ಹೇಳ್ತಿದ್ದಾರೆ. ಅವರೊಂದು ಮೆಚೂರ್ ವ್ಯಕ್ತಿ ಆಗಿರ್ಲಿಲ್ಲ. ಅವರಲ್ಲಿ ಒಂದು ಪ್ರಬುದ್ಧತೆ ಇರ್ಲಿಲ್ಲ. ಅವರು ತುಂಬಾನೇ ಒಂದ್ ರೀತಿ ದಡ್ರ ತರ ಅಲ್ಲ, ಒಂದ್ ರೀತಿ ಜಾಣ ದಡ್ರ ತರ ಬಿಹೇವ್ ಮಾಡಿದ್ದಾರೆ. ಅವ್ರಿಗೆ ಏನ್ ಸರಿ ಅನ್ಸುತ್ತೋ ಅದ್ ಮಾಡಿದ್ದಾರೆ. ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್ ಅಂತ. ಸೊ ಒಂದಷ್ಟು ಮಾತುಗಳು ಅವ್ರು ಆಡ್ಬಾರ್ದಾಗಿತ್ತು. ಸೊ ಆಡಿಲ್ಲ ಅಂದಿದ್ರೆ ಚೆನ್ನಾಗಿರೋದೇನೋ ಅಂತ ಅನ್ನಿಸ್ತಾ ಇದೆ. ಐ ಸ್ಟಿಲ್ ಲವ್ ಯು ಸೋ ಮಚ್, ಐ ರಿಯಲಿ ಮಿಸ್ ವಾಟ್ ವಿ ಹ್ಯಾಡ್ ಅಂತ. ಅವರು ನಿಜವಾಗ್ಲೂ ನಿಮ್ಮನ್ನ ಮಿಸ್ ಮಾಡ್ತಿದಾರಂತೆ. ಕಳೆದು ಹೋದ ಸಮಯನೆಲ್ಲ ಮೆಲ್ಕ್ ಹಾಕ್ತಿದ್ದಾರೆ. ಫಾರ್ ಎವರ್ ಅಂಡ್ ಆಲ್ವೇಸ್ ಅಂತ ಹೇಳ್ತಿದ್ದಾರೆ. ಐ ಆಮ್ ಫ್ಯಾಂಟಸೈಸ್ ಅಬೌಟ್ ಯು, ಯು ಸ್ಟಿಲ್ ಟೇಕ್ ಮೈ ಬ್ರೇತ್ ಅವೇ ಅಂಡ್ ಯು ಆರ್ ದ ಓನ್ಲಿ ಒನ್ ಹೂ ಕ್ಯಾನ್ ಟರ್ನ್ ಮೀ ಆನ್ ಲೈಕ್ ದಟ್. ನಿಮ್ ಕಡೆ ನೀವು ಅವ್ರನ್ನ ಸೆಳೆದಷ್ಟು ಬೇರೆ ಯಾರು ಸೆಳೆದಿಲ್ವಂತೆ. ಸೊ ಅವರ ಜೀವನದ ಆಶಾ ಕಿರಣ ನೀವಂತೆ. ಐ ವಿಶ್ ಯು ಲವ್ ಅಂಡ್ ಹ್ಯಾಪಿನೆಸ್ ಡಿಯರ್ ಅಂತ ಹೇಳ್ತಿದ್ದಾರೆ. ನಿಮ್ ಜೀವನ ಖುಷಿಯಿಂದ ಮತ್ತು ಪ್ರೀತಿಯಿಂದ ತುಂಬಿರ್ಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಐ ಆಮ್ ಲುಕಿಂಗ್ ಔಟ್ ಆಫ್ ಯು ಫಾರ್ ಯು ಮೈ ಲವ್ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನ ಕರ್ಕೊಂಡು ಎಲ್ಲೋ ಹೊರಗೆ ಹೋಗ್ಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಸೊ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೂಡ ಇದೆ ನಿಮ್ಮಿಬ್ಬರ ರಿಲೇಶನ್ಶಿಪ್ಪಿಗೆ ಅಂತ ಇದೆ ಇಲ್ಲಿ. ಯು ಆರ್ ಮೈ ಫ್ಯೂಚರ್ ವೈಫಿ ಅಂತ ಇದೆ. ಸೊ ಅವರು ನಿಮ್ಮ ಫ್ಯೂಚರ್ ವೈಫ್ ಅಥವಾ ಹಸ್ಬೆಂಡ್ ಇರಬಹುದು. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಐ ಬ್ಲೇಮ್ಡ್ ಯು ಅಂತ ಇದೆ. ಅವ್ರದ್ದು ತಪ್ಪಿಟ್ಕೊಂಡು ಅವರು ನಿಮ್ಮ ಮೇಲೆ ಒಂದಷ್ಟು ಆಪಾದನೆನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಐ ವಾಂಟ್ ಎ ನ್ಯೂ ಬಿಗಿನಿಂಗ್ ವಿತ್ ಯು ಇಫ್ ಯು ಆರ್ ಅಗ್ರಿ ಅಂತ ಹೇಳ್ತಿದ್ದಾರೆ. ನಿಮ್ ಜೊತೆ ಹೊಸ ಜೀವನನ ಶುರು ಮಾಡೋದಕ್ಕೆ ಅವರು ಕಾಯ್ತಾ ಇದ್ದಾರೆ. ನೀವು ರೆಡಿ ಇದ್ದೀರಾ ಅನ್ನುವಂಥದ್ದು ಅವರ ಪ್ರಶ್ನೆ ಇದೆ. ಐ ಡಿಡ್ ನಾಟ್ ನೋ ಟು ಕಂಫರ್ಟ್ ಯು ಅಂತ ಇದೆ. ಹೇಗೆ ನಿಮ್ಗೆ ಕಂಫರ್ಟ್ ಝೋನ್ ಕೊಡ್ಬೇಕು ಅಂತ ಅವರಿಗೆ ಇನ್ನು ಅರ್ಥ ಆಗ್ತಾ ಇಲ್ಲ. Q letter, O letter, M and W letter, V letter, N letter and N letter, G letter, J letter, Q letter, M letter. ಸೊ ಟ್ವಿನಿ ಎನರ್ಜಿ ಜಾಸ್ತಿ ಇದೆ ಇಲ್ಲಿ. ಸೊ ವಿ ಜೆ, ಎಲ್ ಲೆಟರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಕ್ಯೂ ಒ ಒ ಎಂ ಎಂ ಎನ್ ಎನ್ ವಿ ಜಿ ಎಲ್ ಜೆ ಎಲ್ ಡಬ್ಲ್ಯೂ ಕೂಡ ಇದೆ. ಇದಿಷ್ಟು ನಿಮ್ಮ ಪ್ರೇಮಿಯ ಮನದಾಳದ ಮಾತು. ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.